ನಾನು ನನ್ನ ಫ್ರೆಂಡ್ ಕಾರಲ್ಲಿ ಹೋಗ್ತಾ ಇದ್ವಿ. ಒಂದ್ ಕಡೆ ನಿಲ್ಸಿದೀವಿ, ಯಾರಿಗೋ ವೇಟ್ ಮಾಡ್ತಾ ಇದ್ವಿ. ಆಕ್ಚುಲಿ ನನ್ನ ಕಾರಿನ ನಂಬರ್ ಪ್ಲೇಟ್ ಚೇಂಜ್ ಮಾಡಕ್ ಹೋಗಿದ್ವಿ ಇವತ್ತು. ಸೊ ನಿಲ್ಸಿದೀವಿ ಕಾರ್ನ. ಅವ್ರ ನಾಯಿ ಇತ್ತು ಹಿಂದ್ಗಡೆ ಸೀಟಲ್ಲಿ. ಕಾರ್ ಕ್ಲೋಸ್ ಆಗಿದೆ, ವಿಂಡೋ ಎಲ್ಲ ಹಾಕಿರೋದು. ಇಷ್ಟು ಗ್ಯಾಪ್ ಅಲ್ಲಿ ಅವ್ರ ಪಕ್ಕದಲ್ಲಿ ನಡ್ಕೊಂಡು ಹೋಗೋರಿಗೆ ಆ ನಾಯಿ ಬೊಗ್ಳಿದೆ. ಅದಕ್ಕೆ ಅವ್ರೇನೋ ಬೈದಿದ್ದಾರೆ. ನನ್ನ ಫ್ರೆಂಡ್ ಕೆಳಗಡೆ ಇಳಿದ್ಬಿಟ್ಟು ಏನೋ ಮಾತಾಡ್ತಾ ಇದ್ದಾರೆ. ಅದು ಒಂದಕ್ಕೊಂದು ಮಾತಾಗಿ ಜೋರ್ ಗಲಾಟೆ ಶುರುವಾಗಿದೆ. ನಾನು ಅಷ್ಟೋ ತನಕನೂ ಕಾರಲ್ಲೇ ಕೂತವಳು. ಅವ್ರ 5-6 ಜನ ಸೇರ್ಕೊಂಡ್ರಲ್ಲ, ಅವಾಗ ಏನೋ ಗಲಾಟೆ ಜಾಸ್ತಿ ಆಗುತ್ತೆ, ಹೊಡೆದ್ ಬಿಡ್ತಾರೇನೋ ಅವ್ರಿಗೆ ಅಂತ ಅನ್ನೋದಕ್ಕೋಸ್ಕರ ನಾನು ಕೆಳಗಡೆ ಇಳಿದು ನಿಂತಿದ್ದೀನಿ ಅಲ್ಲಿ. ಸೊ ಒಂದ್ 5 ನಿಮಿಷ ನೋಡ್ದೆ, ಅರ್ಥ ಇಲ್ದೇ ಇರೋದೇನೋ ಜಗಳ ಮಾಡ್ತಾ ಇದ್ರು. ಅದೇನು ಇದೇನು ಹಂಗೆ ಹಿಂಗೆ, ಏನೋ ನೀನೋ ಏನೋ ಅಂತ. ನಡಿ ಸರಿ ಹೋಗೋಣ ಬಾ, ಈ ವಿಷಯಕ್ಕಿನ್ ಜಗಳ ಏನಕ್ಕೆ ಅಂತ ನಾನು ಕರೆದು ಕೂರಿಸ್ಕೊತಾ ಇದ್ದೆ ಕಾರಲ್ಲಿ. ಅವ್ರು ಬಂದು ಪಕ್ಕದಲ್ಲಿ ಕೂತ್ಕೊಳಕ್ ಇನ್ನೇನ್ ರೆಡಿ ಅನ್ನೋ ಅಷ್ಟೊತ್ತಿಗೆ ನನ್ ಮೇಲೆ ತಿರುಗ್ಬಿಟ್ರು. 3rd ಕ್ಲಾಸ್ ನೀನು ಲೋಫರ್ ಹಂಗೆ ಹಿಂಗೆ ಅಂತ. ಸೊ ಐ ವಾಸಂಟ್ ಲೈಕ್ ಐ ವಾಸ್ ರಿಯಲಿ ಶಾಕ್ಡ್. ಯಾಕಂದ್ರೆ ನಂದೇನು ಸಂಬಂಧನೇ ಇಲ್ಲ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮಾತೇ ಆಡಿಲ್ಲ ಅಲ್ಲಿ ತನಕ, ಒಂದ್ ಶಬ್ದನೂ ಮಾತಾಡಿರ್ಲಿಲ್ಲ ನಾನು. ಮೈಂಡ್ ಯುವರ್ ಟಂಗ್ ಅಂತ ಹೇಳಿದ್ರು ಕೂಡ ಕೇಳಿಸ್ಕೊಳಕ್ ರೆಡಿ ಇರ್ಲಿಲ್ಲ. ಕಲ್ಲೆಲ್ಲ ಎತ್ಕೊಂಡ್ ಬಂದ್ರು ಕಾರ್ ಮೇಲೆ ಎತ್ತಾಕಕ್ಕೆ ಅಂತ. ಒಬ್ನು ಬಂದು ಕಾರಿಗೆ ಒದ್ದಿದ್ದಾನೆ. ಕಾರ್ ಮೂವ್ ಮಾಡ್ತಾ ಇರೋ ಕಾರ್ಗೆ ಅಡ್ಡ ಹಾಕ್ಬಿಟ್ಟು ಮತ್ತೆ ಇಳಿಸಿ ರೌಡಿಸಮ್, ಸೇಮ್ ಸಿನಿಮಾದಲ್ಲಿ ತೋರಿಸ್ತಾರ, ಬಟನ್ ಎಲ್ಲ ಬಿಚ್ಕೊಂಡೆ ಏನೇ ಅಮ್ಮ ಈ ತರದ ಎಲ್ಲ ಸ್ವಂತ ಕೆಳಗಡೆ ಮಾತಾಡ್ಕೊಂಡು. ಸೊ ಇವನ್ ಐ ಕುಡಂಟ್ ಸ್ಟಾಪ್ ಮೈ ಸೆಲ್ಫ್. ನನ್ಗೂನು ತಡ್ಕೊಳಕ್ ಆಗಿಲ್ಲ. ಯಾಕಂದ್ರೆ ತುಂಬಾ ಲಿಮಿಟ್ ಮೀರ್ ಹೋದಾಗ ನಮ್ಗೂನು ಒಂದ್ ಸಿಟ್ ಬರುತ್ತೆ. ನಾನು ತಿರುಗಿ ಬೈದಿದ್ದೀನಿ ಅವ್ರಿಗೆ. ಬಟ್ ಅದು ತುಂಬಾ ಜಾಸ್ತಿ ಆಗಿದೆ ಅಂದ ತಕ್ಷಣ ನಾನು ಸ್ಟೇಷನ್ಗೆ ಫೋನ್ ಮಾಡಿಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಮಾಡಿ ಪೊಲೀಸರನ್ನ ಕರೆಸಿ ನಂದು ಸಂಪಿಗೆಹಳ್ಳಿ ಜುಡಿಷಿಯಲ್ ಬರೋದ್ರಿಂದ ಸಂಪಿಗೆಹಳ್ಳಿ ಸ್ಟೇಷನ್ಗೆ ಹೋಗಿ ಅವ್ರನ್ನೂ ಕರ್ಕೊಂಡು ಜೊತೆ ನಾನು ಎಲ್ಲರೂ ಸ್ಟೇಷನ್ಗೆ ಹೋಗಿ ನಾನೊಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ.